ದೇವಿ. ಹ್ಮ್. ಏನು ಕೇಳಿಸ್ತಿಲ್ಲ. ಇನ್ನು ಮುಂದೆ ಹೋಗ್ಬೇಕು. ನೆಕ್ಸ್ಟ್ ಪೇಜ್. ಹ್ಮ್. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯ ಪರಂ ಭಾವಂ ಅಜಾನಂತ ಮಮ ವ್ಯಯಮನುತ್ತಮಂ. ಕಾಣದೇ ಇದ್ದದ್ದು ಅಂದ್ರೆ ವಸ್ತುತಃ ಅವ್ಯಕ್ತಂ ಆದ್ರೆ ವ್ಯಕ್ತಿಮಾನ್ ಆಪನ್ನಂ. ಅವ್ಯಕ್ತಂ ದೇಹಾದಿ ರಹಿತನಾದವನು ದೇಹಾದಿಗಳಿಂದ ವ್ಯಕ್ತಿಮಾಪನ್ನಂ ದೇಹವನ್ನು ಪಡ್ಕೊಂಡು ಬಂದಿದ್ದಾನೆ ಅಂತ ಮಾಂ ಅಬುದ್ಧಯ ಮನ್ಯಂತೆ. ಇದು ಎಷ್ಟು ಸ್ಪಷ್ಟವಾಗಿದೆ. ವ್ಯಕ್ತಿಯಾಗಿ ಬರುವುದು ಅಂದ್ರೆ ನಾವು ನೀವು ಬಂದ ಹಾಗೆ ಶರೀರಗಳಿಂದ ಕಾರ್ಯದೇಹದಿಂದ ಕೂಡಿದವನು ಅಂತ ಅರ್ಥ. ಇಂಟ್ರೆಸ್ಟ್ ಇಲ್ದವರಿಗೆ ಬೇರೆ ಅರ್ಥ ಆಗ್ಬೋದು. ಆದರೆ ಪೂರ್ವದಲ್ಲಿ ಹೇಳಿದ ಮಾತುಗಳನ್ನು ಗಮನಿಸಿ ವಿಜ್ಞಾನವನ್ನ ಹೇಳ್ತಾ ಇದ್ದೇನೆ ಅಂದ್ರೆ ಅಪರೂಪದ ಭಗವಂತನ ಪರಿಚಯವನ್ನು ಮಾಡಿ ಕೊಡ್ತೇನೆ ಅಂತ ಪ್ರತಿಜ್ಞೆ ಮಾಡಿ ಹೇಳ್ತಾ ಇರುವ ಸಂಗತಿ ಆದ್ರಿಂದ ಅಪೂರ್ವವಾದ ಭಗವಂತನ ಪರಿಚಯವನ್ನು ಮಾಡಿಕೊಡುವಾಗ ಅವ್ಯಕ್ತಂ ದೇಹಾದಿಗಳಿಂದ ಇಲ್ಲದವನು, ವ್ಯಕ್ತಂ ವ್ಯಕ್ತಿಂ ದೇಹಾದಿಗಳಿಂದ ಕೂಡಿದವನನ್ನಾಗಿ ತಿಳ್ಕೊಳ್ತಾರೆ. ಇಲ್ಲ ಅಂದ್ರೆ ಅದು ಬಿಟ್ಟು ಬೇರೆ ಹೇಳುವುದಕ್ಕೆ ಏನೂ ಅರ್ಥ ಇಲ್ಲ. ಬೇರೆ ರೀತಿಯಿಂದ ಏನ್ ಹೇಳಿದ್ರು ಅದು ಅಪೂರ್ಣ ಅಂತ ಅನ್ಸ್ಬಿಡುತ್ತೆ. ಯಾಕಂದ್ರೆ ಅಬುದ್ಧಯ ಅಂತ ಹೇಳಿದ್ದಾರೆ. ಅವ್ರು ಹೇಳುವ ಅರ್ಥ ಹೇಳಿದ್ರೆ ದೇವರು ಆ ಈ ಸಗುಣಾದಿ ದೇಹಗಳನ್ನು ತೆಗೆದುಕೊಳ್ತಾನೆ ಅಂತ ಹೀಗೆ ಹೇಳಬೇಕಷ್ಟೆ. ಅವನಿಗೆ ವಸ್ತುತಃ ಇಲ್ಲ. ಅದು ಹೌದು, ಒಂದು ರೀತಿಯಲ್ಲಿ ಲೋಕದ ವ್ಯಕ್ತಿತ್ವ ಇಲ್ಲ ಅನ್ನೋದನ್ನೇ ನಾವು ಕೂಡ ಹೇಳಿದ್ದು. ಪರಂಭಾವಂ ಅಜಾನಂತಹ ನನ್ನ ಶ್ರೇಷ್ಠವಾದ ವ್ಯಕ್ತಿತ್ವವನ್ನ ತಿಳಿಯದ ಮಮ ಅವ್ಯಯಂ ಅನುತ್ತಮಂ ಅತ್ಯಂತ ಉತ್ತಮವಾದ ನಾಶ ಹೊಂದದ ಭಾವವನ್ನು ಪ್ರಕೃತಿಯನ್ನು ತಿಳ್ಕೊಳ್ಳದೆ ಪರಂ ಅಂದ್ರೆ ಹೇಗೆ ಪರಂ ಅಂತ ವೇದವೇ ಬೇರೆ ಕಡೆ ಹೇಳಿದೆ. ಪರಂ ಅಂದ್ರೆ ಏನು? ಸದ ಸತಃ ಪರಂ, ಸತ್ ಮತ್ತು ಅಸತ್ತುಗಳಿಂದ ಪರ. ಸತ್ ಮತ್ತೆ ಅಸತ್ ಇದ್ರೆ ತಾನೇ ಪರ ಆಗುದು. ಮತ್ತೆ ಪರಂ ನತಸ್ಯ ಕಾರ್ಯಂ, ಅವನಿಗೆ ಯಾವುದೇ ಚಟುವಟಿಕೆಗಳ ಜವಾಬ್ದಾರಿ ಇಲ್ಲದೆ ಇದ್ರೂ ಅವನು ಕೆಲಸ ಮಾಡ್ತಾ ಇದ್ದಾನೆ. ಪರಂ ಅವ್ಯಯ ಅಂದ್ರೇನು? ಅಪಾಣಿಪಾದ, ಅವನಿಗೆ ನಮ್ಮ ಹಾಗೆ ಶರೀರ ಇಲ್ಲ ಅನ್ನೋದನ್ನೇ ಅವ್ಯಯ ಶಬ್ದದಿಂದ ಅಪಾಣಿಪಾದ. ಅಪಾಣಿಪಾದ ಅಂದ್ರೆ ನಮ್ಮ ಹಾಗೆ ಕೈಕಾಲಿಲ್ಲ ಅವನಿಗೆ. ಜಗತ್ತಿನಲ್ಲಿ ಎಲ್ಲರ ಕೈಕಾಲುಗಳೇ ಕೈಕಾಲುಗಳು. ಎಲ್ಲರ ಕೈಕಾಲುಗಳಲ್ಲಿ ನಿಂತು ತತ್ತದ ಇಂದ್ರಿಯಗಳಲ್ಲಿ ಇಂದ್ರಿಯಾಭಿಮಾನ ದೇವತೆಗಳಲ್ಲಿ ನಿಂತು ನಮ್ಮ ನಿತ್ಯ ಚಟುವಟಿಕೆಗೆ ಬೇಕಾದ ಕಾರ್ಯಭಾರಗಳನ್ನು ನಮ್ಮ ಕೈಕಾಲುಗಳಿಂದಲೇ ಮಾಡಿಸ್ತಾ ಹೋಗ್ತಾನೆ. ಆನಂದ ದೇಹಂ ಪುರುಷಂ ಮನ್ಯಂತೆ ಗೌಣದೇಹಿಕಂ.
ಇದು ಇನ್ನೂ ಸ್ಪಷ್ಟವಾಗಿದೆ. ಆನಂದ ದೇಹವುಳ್ಳಂತಹ ಪುರುಷನನ್ನು ಗೌಣದೇಹಿಕಂ ಮನ್ಯಂತೆ, ಸತ್ವರಜಸ್ತಮಸ್ಸನ್ನು ಗುಣಗಳಿಂದ ಕೂಡಿದ ದೇಹ ಅಂತ ತಿಳ್ಕೊಳ್ತಾರೆ. ಭಾವ ಅಂದ್ರೆ ಯಥಾರ್ಥ ಭಾವ ಅಂತ ಅರ್ಥ, ಹೇಗಿದೆಯೋ ಹಾಗೆ. ಎಲ್ಲದಕ್ಕಿಂತ ಮುಖ್ಯ ಪರಂ ಯಾಥಾರ್ಥ್ಯಂ, ಎಲ್ಲದಕ್ಕಿಂತ ಹೇಗಿದೆಯೋ ಹಾಗೆ ವ್ಯತ್ಯಾಸವಾಗದೆ ಇರುವವನು ಅಂದ್ರೆ ಭಗವಂತ ಒಬ್ನೇ. ಉಳಿದದ್ದಕ್ಕೆಲ್ಲ ಸಣ್ಣ ಸಣ್ಣ ಬದಲಾವಣೆ ಇದೆ, ನಾಶ ಇರಬಹುದು, ಮತ್ತೆ ಅದು ಮೂಡಿ ಬರಬಹುದು, ಆದ್ರೆ ಒಂದೇ ತರ ಇರುವ ಸಾಧ್ಯತೆ ಇಲ್ಲ. ಅದನ್ನೇ ಯಾಥಾತಥ್ಯಂ ಜಾನಂತಹ ಪರಂ ತಸ್ಯ ವಿಮೋಹಿತಾ, ಪರಮಾತ್ಮನ ಜಗತ್ತಿನ ಅಸ್ತಿತ್ವದ ಬಗೆಗಿನ ಅದು ಹೇಗಿದೆಯೋ ಹಾಗೆ ತಿಳ್ಕೊಳ್ಳುವ ಶಕ್ತಿ ಇಲ್ಲದೆ ಇದ್ದಾಗ ಯಾಥಾತಥ್ಯಂ ಅಜಾನಂತಹ, ಇರುವಂತೆ ಜಗತ್ತನ್ನು ಗ್ರಹಿಸಲು ಬರದೇ ಇರುವಂತಹ ವಿಮೋಹಿತಾ, ತಿಳಿಯದವರು ವಿಮೋಹಿತಾ, ಮೂಢ ಆ ಭಕ್ತಿಯವರಾಗಿ ಅಥವಾ ಮೂಢ ಪ್ರವೃತ್ತಿಯವರಾಗಿ ಏನನ್ನೂ ಅವರು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಚೂರು ಮುಂದೆ ಹೋಗ್ಬೋದಾ? ಆ ಕೆಳಗಡೆ ಏನಿದೆ ನೋಡಿ ತಾತ್ಪರ್ಯದಲ್ಲಿ, ಹಾ, ಇಲ್ಲಿ ಸ್ವಲ್ಪ ಇದೆ. ಜ್ಞಾತ್ವಾ ಪರತ್ವಂ ವಿಷ್ಣೋಸ್ತು ಪೃಥಗ್ ದೇವಾನ್ಯಜನ್ನರಃ ಯಾತಿ ದೇವಾನ್ ತದಾ ಜ್ಞಾತ್ವಾ ತಮ ಏವ ಪ್ರಪದ್ಯತೆ. ವಿಷ್ಣೋಸ್ತು ಪರತ್ವಂ ಜ್ಞಾತ್ವಾ ದೇವಾನ್ ಪೃಥಗ್ ಯಜನ್, ದೇವತೆಗಳನ್ನು ಭಗವಂತನಿಗಿಂತ ಬೇರೆಯಾಗಿ ತಿಳಿದು ಯಾರು ಯಜ್ಞ ಯಾಗಾದಿಗಳನ್ನು ಮಾಡ್ತಾನೋ, ಅಂದ್ರೆ ದೇವರ ಪರತ್ವವನ್ನು ತಿಳಿದು ಕೂಡ ದೇವತೆಗಳಿಗೆ ಪ್ರತ್ಯೇಕವಾಗಿ ಪೂಜೆ ಮಾಡುವವನು ಯಾತಿ ದೇವಾನ್ ತದಜ್ಞಾತ್ವ ತಮ ಏವ ಪ್ರಪದ್ಯತೆ. ಮೊದಲಿಗೆ ದೇವಾನ್ ಯಜನ್ ವಿಷ್ಣೋಸ್ತು ಪರತ್ವಂ ಜ್ಞಾತ್ವಾ ದೇವಾನ್ ಯಹ ಯಜತಿ ಸಹ ದೇವಾನ್ ಯಾತಿ. ಅದು ತಿಳಿಯದವನು ಅಂದ್ರೆ ವಿಷ್ಣೋಹತು ಪರಂ ಪರತ್ವಂ ಅಜ್ಞಾತ್ವ, ಅಲ್ಲಿಗೆ ಅನ್ವಯ ಅದು. ವಿಷ್ಣೋಸ್ತು ಪರತ್ವಂ ಅಜ್ಞಾತ್ವ ತಮ ಏವ ಪ್ರಪದ್ಯತೆ, ಅಲ್ಲಿ ಪರಂಭಾವ ಮಜಾನಂತಹ ಅನ್ನುವುದಕ್ಕೆ ಆ ಒಟ್ಟು ಮೂರು ಮುಖಗಳಿವೆ ಅನ್ನೋದು ನಮಗೆ ಸಾಮಾನ್ಯ ಲೋಕದಲ್ಲಿ ಮೇಲ್ನೋಟಕ್ಕೆ ಕಾಣುವ ಸಂಗತಿ. ಒಂದು, ವಿಷ್ಣುವಿನ ಪರತ್ವವನ್ನು ಯೋಚನೆ ಮಾಡಿ ಎಲ್ಲಾ ದೇವತೆಗಳು ವಿಷ್ಣುವಿನ ಪರಿವಾರ ಅಂತ ಪೂಜೆ ಮಾಡುದು. ಇನ್ನು ವಿಷ್ಣುವಿನ ಪರತ್ವವನ್ನು ಚಿಂತನೆ ಮಾಡಿಯೂ ಇವರಿಗೆ ಆದ್ರೆ ಏನೇನು ಪೂಜೆ ಸಲ್ಲಿಸ್ಬೇಕು ಅದು ಅವರವರಿಗೆ ಕೊಡ್ಬೇಕು. ವಿಷ್ಣು ಪರ ಇರಬಹುದು, ಆದ್ರೆ ಆಯಾ ದೇವತೆಗಳಿಗೆ ಅವರವರಿಗೆ ಸಂಬಂಧಪಟ್ಟ ಪೂಜೆಯನ್ನು ಸಲ್ಲಿಸಿದ್ರೇನೆ ಅದು ತೃಪ್ತಿ ಆಗುವುದು ಅಂತ ಹೇಳಿ ಪೂಜೆ ಮಾಡುವವರು ದೇವಾನ್ಯಾಂತಿ. ವಿಷ್ಣುವಿನ ಪಾರಮ್ಯವನ್ನು ನಿರಾಕರಿಸುವುದಿಲ್ಲ, ಆದ್ರೆ ಉಳಿದ ದೇವತೆಗಳನ್ನು ಪ್ರತ್ಯೇಕವಾಗಿ ಭಗವಂತನಿಗಿಂತ ಪ್ರತ್ಯೇಕವಾಗಿ ಉಪಾಸನೆ ಮಾಡ್ತಾರೆ, ಅವರು ದೇವಾನ್ಯಾಂತಿ. ಅಜ್ಞಾತ್ವ, ತಿಳಿಯದೆ ವಿಷ್ಣುವಿನ ಪರತ್ವವನ್ನು ತಿಳಿಯದೆ ದೇವತೆಗಳನ್ನು ಪೂಜೆ ಮಾಡಿದ್ರೆ, ಅಥವಾ ದೇವತೆಗಳನ್ನು ಬಿಟ್ಟು ಇನ್ನುಳಿದಂತೆ ಆ ಗಂಧರ್ವರೋ ಯಕ್ಷರೋ ಕಿನ್ನರರೋ ಈ ತರದ ತಮಗೆ ಲಾಭದಾಯಕವಾದಂತಹ ಶಕ್ತಿಗಳನ್ನು ಉಪಾಸನೆ ಮಾಡುವವರು, ಅದರಲ್ಲೇ ಪರತ್ವವನ್ನು ಕಾಣುವರು ತಮ ಏವ ಪ್ರಪದ್ಯತೆ, ತಮಸ್ಸನ್ನೇ ಹೊಂದುತ್ತಾರೆ. ತಥಾಪಿ ಯಾವದನ್ಯೈಸ್ತು ಸಾಮ್ಯಂ ಹೀನತ್ವಮೇಕತಾಂ ನ ನಿಶ್ಚಿನ್ವಂತಿ ಜಾಯಂತೆ ಸಂಸಾರೇತೆ ಪುನಃ ಪುನಃ. ಇನ್ನು ಅನ್ಯೈಸ್ತು ಸಾಮ್ಯಂ, ನಾರಾಯಣನನ್ನ ಉಳಿದ ದೇವತೆಗಳಲ್ಲಿ ಸಮಾನವಾಗಿ ಕಾಣುದು. ನಾರಾಯಣ ಏನು ಸ್ಪೆಷಲ್ ಅಲ್ಲ, ಅವನು ಮತ್ತೆ ದೇವತೆಗಳು ಉಳಿದವರು ಎಲ್ಲರೂ ಒಂದೇ. ಅವನಿಗೆ ಕೆಲವೊಂದ್ ಸರ್ತಿ ಜಾಸ್ತಿ ಪ್ರಾಧಾನ್ಯ ಸಿಕ್ಕಿದೆ ಅಷ್ಟೇ, ಆದ್ರೆ ಏನು ವಿಶೇಷ ಏನಿಲ್ಲ ಅಂತ ಕೆಲವರು. ಇನ್ನು ಕೆಲವರು ಹೀನತ್ವಂ, ಏ ವಿಷ್ಣು ಎಲ್ಲೋ ಮೊನ್ನೆ ಮೊನ್ನೆ ಹುಟ್ಟಿದವನು, ನಮ್ಮ ಆ ಏನು ಬ್ರಹ್ಮ ಅನಂತ ಕಾಲದಿಂದ ಇರುವಂತವನು, ಅವನಾದಿಯೋಗಿ ಅಂತ ಹೇಳಿ ಅವನೇ ಎಲ್ಲದಕ್ಕಿಂತ ಮುಖ್ಯ ಅಂತ ಅವನಿಗಿಂತ ಹೀನತ್ವವನ್ನು ಕಲ್ಪಿಸಿದ್ರೆ ಅವನು ಅವನು ಹಾಗೆ. ಇನ್ನು ಒಬ್ರಿದ್ದಾರೆ ಏಕತಾಂ, ಬೇರೆ ಬೇರೆ ಅಂತ ಇಲ್ವೇ ಇಲ್ಲಪ್ಪ ದೇವತೆಗಳು, ಎಲ್ಲ ಒಂದೇ, ಹೆಸರು ಮಾತ್ರ ಬೇರೆ.
ದೇ ದೇವನೊಬ್ಬ ನಾಮ ಹಲವು ಅನ್ನುವ ಡೈಲಾಗ್ ಹೊಡೆದು ಎಲ್ಲ ದೇವತೆಗಳಿಗೂ ಏಕಪ್ರಕಾರವಾದ ಸ್ವರೂಪವನ್ನ ಕಲ್ಪಿಸಿ ಒಂದರದ್ದೇ ಹಲವು ಮುಖಗಳು ಅಂತ ಹೀಗೆ ಚಿಂತಿಸುವಂತಹದ್ದು ದಡ್ಡತನ ಇದೆ. ನ ನಿಶ್ಚಿನ್ವಂತಿ ಜಾಯ್, ಅವರು ಯಾವುದನ್ನು ನಿಶ್ಚಯ ಮಾಡುದಿಲ್ಲ ಸರಿಯಾಗಿ ಜೀವನದಲ್ಲಿ ಏನು ಅಂತ. ಅಂದ್ರೆ ಸಂದೇಹವಾಗಿಯೇ ಕೆಲವರು ಇರ್ತಾರೆ. ನ ನಿಶ್ಚಿನ್ವಂತಿ, ಏನನ್ನೂ ನಿಶ್ಚಯ ಮಾಡಿ ಪೂಜೆ ಮಾಡುವುದಿಲ್ಲ. ಅಯ್ಯ, ಅಲ್ಲಿದ್ದಾಗ ಅದಕ್ಕೆ ಜೈ, ಇಲ್ಲಿದ್ದಾಗ ಇದಕ್ಕೆ ಜೈ. ನಮ್ಗೇನು ಅಂದ್ರೆ ಈಗ ಏನು ನಮ್ಮ ಅಗತ್ಯವನ್ನು ಪೂರೈಸಲಿಕ್ಕೆ ಯಾವ ಶಕ್ತಿ ನಮಗೆ ಸಹಕಾರಿಯೋ ಅದು ದೊಡ್ಡದಷ್ಟೇ ಅಂತ ಇನ್ನು ಏನು ನಿಶ್ಚಯ ಮಾಡದೆ ಕೆಲವರು ಇರ್ತಾರೆ. ಅವರು ಸಂಸಾರೇ ಪುನಃ ಜಾಯಂತೆ, ಪುನಃ ಪುನಃ ಜಾಯಂತೆ, ಮತ್ತೆ ಮತ್ತೆ ಹುಟ್ಟಿ ಬರ್ತಾನೆ ಇರ್ತಾರೆ. ಅವರು ಹುಟ್ಟಿ ಬರುವುದಕ್ಕೆ ಕಾರಣವಾದ ಸಂಗತಿಗಳು ಏನು ಅಂತ ಸ್ಪಷ್ಟವಾಗಿ ಹೇಳಿದ್ರು. ಒಂದು, ಬೇರೆಯವರಲ್ಲಿ ಭಗವಂತನಿಗೆ ಸಾಮ್ಯ. ಒಂದು, ಬೇರೆಯವರಿಗಿಂತ ಹೀನ. ಇನ್ನು ದೇವತೆಗಳು ಬೇರೆ ಇಲ್ವೇ ಇಲ್ಲ ಅಂತೆಲ್ಲ ಒಂದೇ ಅಂತ. ಇನ್ನು ಯಾರು ಅಂತಾನೆ ಗೊತ್ತಿಲ್ಲ. ಸುಮ್ನೆ ಅಲ್ಲಿದ್ದಾಗ ಜೈ, ಇಲ್ಲಿದ್ದಾಗ ಕೃಷ್ಣಾಷ್ಟಮಿಗೂ ಜೈ, ಆ ಕಡೆಯಿಂದ ಪೀರ್ ಹಬ್ಬಕ್ಕೂ ಜೈ, ಈ ಕಡೆಯಿಂದ ಆಮ್, ಏನು ರಾತ್ರಿ ಪೂಜೆ ಮಾಡುವಂತಹ 31ನೇ ತಾರೀಕಿಗೆ ಪೂಜೆ ಮಾಡಿದ್ರೆ ಅದಕ್ಕೂ ಸೈ. ಒಟ್ಟು ನಮಗೇನು ಅಂದ್ರೆ ನಾವು ಎಲ್ಲದಕ್ಕೂ ಸಮಾನವಾದ ಮನಸ್ಥಿತಿಯಲ್ಲಿ ಆ ಜಗತ್ತನ್ನ ಕಾಣಬೇಕು ಅಂದ್ರೆ ಇವತ್ತೊಂದು ಸಮನ್ವಯವಾದ ಅಂತ ಒಂದು ಹುಚ್ಚು ಹುಟ್ಟುಬಿಟ್ಟಿದೆ. ಅದು ಒಂದು ಅರ್ಥ ಇಲ್ಲಿ ಸಾಮ್ಯ ಅಂದ್ರೆ ಎಲ್ಲರಲ್ಲೂ ಸಮವಾಗಿ ಕಾಣುವುದು ಅಂತ. ಭಗವಂತನನ್ನು ಸಮವಾಗಿ ಕಾಣುವುದು ಒಂದಾಯ್ತಾ. ಎಲ್ಲಾ ಧರ್ಮಗಳಲ್ಲೂ ಕೂಡ ತತ್ವಗಳಿಗೆ ಬಂದಾಗ ಎಲ್ಲದಕ್ಕೂ ಗೌರವ ಕೊಡಬೇಕು ಅನ್ನೋದು ಬೇರೆ, ಎಲ್ಲವೂ ಒಂದೇ ವಿಷಯವನ್ನು ಹೇಳ್ತಾ ಇದೆ ಅಂತ ಎಲ್ಲಾ ಆ ಆ, ಆ, ಮತಾಚಾರ್ಯರ ಆದರ್ಶಗಳು ಕೂಡ ಒಂದನ್ನೇ ಹೇಳಲಿಕ್ಕೆ ಹೊರಟಿದೆ. ಎಲ್ಲಾ ಧರ್ಮಗಳು ಕೂಡ ಒಂದನ್ನೇ ಹೇಳ್ತಾ ಇದೆ. ಇದು ಸಮನ್ವಯವಾದದ ಸಾಮ್ಯದ ಮೂರ್ಖತ್ವ. ಅವನು ಸಂಸಾರದಲ್ಲೇ ನಿಶ್ಚಯವಾಗಿ ತಿರುಗ್ತಾ ಇರ್ತಾನೆ, ಅವನಿಗೆ ಇಲ್ಲಿಂದ ಬಿಡುಗಡೆನೇ ಇಲ್ಲ. ಹಾಗಂತೇಳಿ ಉಳಿದವರನ್ನ ತಿರಸ್ಕರಿಸಿ ಅಂತ ಇದ್ರ ಅರ್ಥ ಅಲ್ಲ. ತಿಳುವಳಿಕೆಯಲ್ಲಿ ಸ್ಪಷ್ಟತೆ ಇರಬೇಕು. ಅವರವರಿಗೆ ಅವರವರ ವಿಷಯ ದುಡಿದು ಅದಕ್ಕೆ ಗೌರವ ಕೊಡಬೇಕು. ಅವ್ರ ಪ್ರಕಾರ ಅವ್ರು ಬದುಕ್ತಾರೆ. ನಮಗೆ ಅದರಲ್ಲಿ ಕೆಲವು ಆದರ್ಶ ಇಷ್ಟ ಆಗಿರಬಹುದು, ಆದ್ರೆ ಅದರಲ್ಲಿ ಇರುವಂತಹ ತಾತ್ವಿಕ ನೆಲೆಯನ್ನು ಗಮನಿಸಿದಾಗ ಯಾವುದ್ರಲ್ಲಿ ನಮಗೆ ತಾತ್ವಿಕ ನೆಲೆ ಸತ್ಯ ಅನ್ನೋದು ಸ್ಪಷ್ಟವಾಗಿದೆಯೋ ಅದನ್ನ ನಾವು ಆಶ್ರಯಿಸಿ ಆ ಮೂಲಕ ಜೀವನದ ಗುರಿಯನ್ನ ಕಾಣುವ ಪ್ರಯತ್ನ ಮಾಡಿದ್ರೆ ಆವಾಗ ನಮಗೆ ಈ ಸಂಸಾರದ ಜಂಜಾಟದಿಂದ ಆ ತಪ್ಪಿಸಿಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಇಲ್ಲ ಅಂದ್ರೆ ಸಂಸಾರೇತೆ ಪುನಃ ಪುನಃ ಜಾಯಂತೆ. ಇದು ಹಿಂದೆ ತಿಳಿಸಿದ ಮಾತು. ಆಮೇಲೆ ಅವ್ಯಕ್ತಂ ವ್ಯಕ್ತಿ ಮಾಪನ್ನ ಅನ್ನುವ ಮಾತು ಬಂತು. ಏನದು ಸ್ಪಷ್ಟತೆ ಬೇಕಲ್ವಾ ಅಂದ್ರೆ, ಅವ್ಯಕ್ತ ಪರಮಾತ್ಮ, ಅಸೌ ವ್ಯಕ್ತ ಜೀವ ಉದಾಹೃತ. ಇನ್ನೊಂದರ್ಥದಲ್ಲಿ ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ, ಪರಮಾತ್ಮ ಜೀವನಾದ ಅಂತ ಇನ್ನೊಂದು ಅರ್ಥದಲ್ಲಿ ಈ ಶ್ಲೋಕ ತೆರ್ಕೊಳ್ಳುತ್ತೆ. ಇದು ತಾತ್ಪರ್ಯದಲ್ಲಿ ಬಂದ ವಿಶೇಷ ಅರ್ಥ. ಒಮ್ಮೆ ಭಗವಂತನಿಗೆ ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದ ಶರೀರ ಬರುತ್ತೆ ಅಂತ ಕೆಲವರು ತಿಳಿತಾರೆ. ತೇ ಅಬುದ್ಧಯ, ದಡ್ರು. ಇನ್ನು ಕೆಲವರು ಇರ್ತಾರೆ ಅವ್ಯಕ್ತ ಅಂದ್ರೆ ಅದು ಪರಮಾತ್ಮನ ಹೆಸರು. ವ್ಯಕ್ತೋ ವ್ಯಕ್ತ ಸನಾತನ ಅಂತ ಅವ್ಯಕ್ತ ಅನ್ನೋದು ಹೆಸರಿದೆ, ವ್ಯಕ್ತ ಅನ್ನೋದು ಹೆಸರಿದೆ. ಆದ್ರೆ ಅವ್ಯಕ್ತ ಅನ್ನೋದು ಭಗವಂತನ ವಿಶೇಷ ಹೆಸರು ಅಂತ ಇಟ್ಕೊಂಡ್ರೆ ವ್ಯಕ್ತ ಅನ್ನೋದಕ್ಕೆ ಜೀವ ಅಂತ ಅರ್ಥ. ಯಾಕೆಂದ್ರೆ ಅವನು ಅಭಿವ್ಯಕ್ತಿ ಆದ್ರೇನೆ ತನ್ನ ಸಾಧನೆ ಆಗುದು. ದೇವರಿಗೆ ಅಭಿವ್ಯಕ್ತಿ ಆಗದೆ ಇದ್ರೆ ಅವನ್ ಸಾಧನೆ ಆಗುದಿಲ್ಲ ಅಂತಿಲ್ಲ. ಅವ್ನು ನಮ್ಮ ಮೇಲೆ ಕರುಣೆಯಿಂದ ಅಭಿವ್ಯಕ್ತಿ ಆಗುದು. ಆದ್ರೆ ಜೀವನಿಗೆ ವ್ಯಕ್ತವಾದ್ರೆ ಮಾತ್ರ, ಅವನಿಗೆ ಈ ಶರೀರ ಬಂದ್ರೆ ಮಾತ್ರ ಅವನು ಸಾಧನೆ ಮುಂದುವರಿಯುತ್ತೆ. ಅಂತ ಸಾಧನೆಗೆ ಬೇಕಿರುವ ಶರೀರ ಸಿಕ್ಕಿದಾಗ ನಾವಿನ್ನೂ ಎಲ್ಲ ರೀತಿಯ ಸಾಮ್ಯಗಳನ್ನು ಗುರುತಿಸಿ ನಾವು ಎಲ್ಲರಲ್ಲೂ ಅಸಮಾನ ಐಕ್ಯ ಭಾವವನ್ನು ಹೊಂತ ಕೂಡ್ತೇವೆ ಅಂದ್ರೆ ಮತ್ತೊಮ್ಮೆ ಈ ಶರೀರ ಬರುತ್ತೋ ಗೊತ್ತಿಲ್ಲ. ಅದೇ ವ್ಯಕ್ತಿಯ ಕೈಯಲ್ಲಿ ಕಡಿಸಿಕೊಳ್ಳುವ ಕುರಿಯಾಗಿಯೋ ಕಡಿಸಿಕೊಳ್ಳುವ ಕೋಳಿಯಾಗಿಯೋ ಇನ್ನೇನಾಗಿಯೋ ಹುಟ್ಟಿ ನಿಂಗಲ್ಲಿ ಸಾಮ್ಯ ಕಂಡಿದೆ ಅಲ್ವಾ, ಅನುಭವಿಸು ಅಂತ ಅಲ್ಲಿಗೆ ತಗೊಂಡೋಗ್ಬಿಡ್ತಾನೆ. ಅದರಿಂದಾಗಿ ವ್ಯಕ್ತನಾಗುವಂತಹ ಅವಕಾಶ ಜೀವನಿಗೆ, ಅಂದ್ರೆ ಅದು ಮನುಷ್ಯ ಶರೀರವೇ ಆಗ್ಬೇಕು ಅಂತಿಲ್ಲ. ಇಲ್ಲಿಯ ಅಭಿಪ್ರಾಯ ಜೀವ ಅನ್ನೋದಕ್ಕೆ ವ್ಯಕ್ತ ಅಂದ್ರೆ ಕ್ರಿಮಿಕೀಟ ಪ್ರಾಣಿ ಪಕ್ಷಿ ಯಾವ ಶರೀರದಿಂದ ಆದ್ರೂ ಕೂಡ ಅದಕ್ಕೆ ಕರ್ಮವನ್ನು ಅನುಭವಿಸ್ಲಿಕ್ಕೋಸ್ಕರ ಅಭಿವ್ಯಕ್ತಿಗೊಳ್ಳೇಬೇಕು ಜೀವ. ಆದ್ರಿಂದಾಗಿ ವ್ಯಕ್ತೋ ಜೀವ ಉದಾಹೃತ. ತುಂಬಾ ಒಳ್ಳೆ ಮುಖ ಈ ಶ್ಲೋಕಕ್ಕೆ ಈಗ ಸಿಕ್ಕಿತು. ಮನ್ಯತೆ ಯಸ್ತಯೋರೈಕ್ಯಂ ಸತು ಯಾತ್ಯಧರಂ ತಮಃ. ಪರಮಾತ್ಮನ ಪರಂಭಾವ ಮಜಾನಂತಹ
ಪರಮಾತ್ಮ ಶ್ರೇಷ್ಠ, ಅವ್ಯಕ್ತ ತತ್ವಾನ್ಗೂ ಶ್ರೇಷ್ಠ, ವ್ಯಕ್ತಿಮಾಪನ್ನವಾದಂತಹ ಜೀವ ಅದರ ದಾಸ ಅನ್ನುವ ಅರ್ಥವನ್ನ ಮಾಡಿಕೊಳ್ಳದೆ ಅವನು ಭಗವಂತನ ವಿಷಯವನ್ನ ಜೀವನ ಜೊತೆಗೆ ತಯೋರೈಕ್ಯಂ, ಅವೆರಡಕ್ಕೂ ಕೂಡ ಒಂದೇ, ಅದೆರಡು ಬೇರೆ ಬೇರೆ ಅಲ್ಲ. ಆ ಜೀವ ಮತ್ತೆ ಪರಮಾತ್ಮ ಎರಡೂ ಕೂಡ ಒಂದೇ. ಜೀವ ಪರಮಾತ್ಮನೇ ಆಗಿದ್ದಾನೆ. ಜೀವ ಪರಮಾತ್ಮನೇ ಆಗಿದ್ದಾನೆ ಅಂದ್ರೆ ಒಂಥರ ಕಳ್ಳತನ, ಪರಮಾತ್ಮನ ಗುಣಗಳನ್ನ ಜೀವನಲ್ಲಿ ಕಲ್ಪಿಸೋದು. ಇನ್ನು ಪರಮಾತ್ಮನನ್ನ ಜೀವ ಅಂತ ಹೇಳುವುದು ಇನ್ನೂ ಕೆಟ್ಟ ಸ್ಥಿತಿ. ಇದ್ದ ಸ್ಥಿತಿಯನ್ನ ಮರೆಮಾಚಿ ದೇವರ ಅಸ್ತಿತ್ವವನ್ನೇ ಅಲ್ಲಗಳೆಯುವುದು ಒಂದು ರೀತಿಯಲ್ಲಿ. ಎರಡಕ್ಕೂ ಒಂದು ಭಾವ ಬಂತು ಅಂದ್ರೆ ಒಂದೋ ದೇವ ಭಾವ ಬರಬೇಕು, ಒಂದೋ ಜೀವ ಭಾವ ಬರಬೇಕು. ಜೀವಕ್ಕೆ ದೇವ ಭಾವ ಬರುವುದು ಸಾಧ್ಯ ಇಲ್ಲ, ಅದ್ ನಮ್ಮ ಅನುಭವ. ದೇವಕ್ಕೆ ಜೀವ ಭಾವ ಬರಬೇಕು, ಇಲ್ಲಿ ತನಕ ಯಾರಿಗೂ ಗೊತ್ತಿಲ್ಲ. ನಾವು ಸುಮ್ಮನೆ ಐಕ್ಯ ಐಕ್ಯ ಅಂತ ಶಬ್ದದಿಂದ ಕುಣಿದಾಡ್ತಾ ಇದ್ದೇವೆ ಹೊರತು ಯಾರು ಕೂಡ ಇಷ್ಟರವರೆಗಿನ ಅನುಭವದಲ್ಲಿ ನಮಗೆ ಅದ್ವೈತದ ಅನುಭವ ಆಗಿದೆ, ನಾವು ಪರಮಾತ್ಮನ ಜೊತೆಗೆ ಸಾಮ್ಯ ಐಕ್ಯವನ್ನು ಹೊಂದಿದ್ದೇವೆ ಅಂತ ಹೇಳುವವನು ಯಾರಿಗೆ ಹೇಳುವುದು, ಯಾವಾಗ ಹೇಳುವುದು, ಯಾಕೆ ಹೇಳಬೇಕು, ಒಬ್ಬನೇ ಆದ್ಮೇಲೆ ಯಾರಿಗೆ ಹೇಳಬೇಕು? ಈ ಎಲ್ಲ ದುಸ್ಥಿತಿಗಳಿಗೆ ಉತ್ತರವೇ ಇಲ್ಲ. ಮತ್ತೆ ಪರಮಾತ್ಮನನ್ನು ಜೀವ ಅಂತ ಕಲ್ಪಿಸಿದ್ರೆ ಒಬ್ಬ ಎತ್ತರದ ವ್ಯಕ್ತಿಯನ್ನ ಕರೆತಂದು ತೊಟ್ಟಿಯಲ್ಲಿ ಹಾಕಿ ಅವನನ್ನು ಮುಚ್ಚಿ ಹಾಕದ ಹಾಗೆ. ಅದರಿಂದಾಗಿ ಜೀವಕ್ಕೆ ದೇವಭಾವ ಅನ್ನುವುದು ಸುಳ್ಳು, ದೇವಕ್ಕೆ ಜೀವಭಾವ ಅನ್ನುವುದು ಅಸಾಧ್ಯ. ಅದರಿಂದಾಗಿ ಅವನು ಅಧರಂತ ಮಹಯಾತಿ, ಕೆಟ್ಟ ಲೋಕವನ್ನು ಹೊಂದುತ್ತಾನೆ. ಇದು ನಮಗೆ ಪುರಾಣಗಳಲ್ಲಿ ವೇದವ್ಯಾಸರು ಕೊಟ್ಟಂತಹ ಮಾತು ಅಂತ ನಾವು ತಿಳ್ಕೊಳ್ಳಿಕ್ಕಾಯ್ತು. ಮತ್ತೆ ಮೇಲೆ ಬನ್ನಿ. ಮೇಲಿನ ಶ್ಲೋಕಕ್ಕೆ ಬನ್ನಿ. ನಾಹಂ ಪ್ರಕಾಶ ಸರ್ವಸ್ಯ ಯೋಗ ಮಾಯಾ ಸಮಾವೃತ ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಂ ಅಜಮವ್ಯಯಂ ಅಜ್ಞಾನಂಚ ಮದಿಚ್ಛಯಾ ಇತ್ಯತ ಆಹ ನಾಹಂ. ಅಲ್ಲ, ನೀನೀಗ ಬಿಡಿಸಿ ಹೇಳಿದ್ಯಲ್ವಾ, ಪರಂಭಾವಮಜಾನಂತಹ ಮಮಾವ್ಯಯಂ ಅನುತ್ತಮಂ, ನನ್ನ ಅನುತ್ತಮವಾದ ಅವ್ಯಯವಾದ ಪರಂಭಾವವನ್ನ ತಿಳಿಯುವುದಿಲ್ಲ ಅಂತ. ಈಗ ನೀನು ಹೇಳಿದ್ಯಲ್ವ, ಗೊತ್ತಾಯ್ತಲ್ವ ಎಲ್ರಿಗೂ. ಈಗ ಗೊತ್ತಾದಾಗ ಎಲ್ರಿಗೂ ಈ ಜ್ಞಾನ ಬಂದ ತಕ್ಷಣ ಬಿಡುಗಡೆ ಆಗತ್ತಾ? ಅದಕ್ಕೆ ಹೇಳ್ತಾನೆ, ಇಲ್ಲ, ಅಜ್ಞಾನವನ್ನು ಕೂಡ ನನ್ನ ಇಚ್ಛೆಯಂತೆಯೇ ಅವರಿಗೆ ಶ್ಲೋಕವನ್ನ ಎದುರುಗಡೆ ಬಾಯ್ಬಿಟ್ಟು ಹೇಳಿದ್ರು, ವಿಷಯವನ್ನ ಅರ್ಥಸಹಿತವಾಗಿ ಬಿಡಿಸಿ ಹೇಳಿದ್ರು, ಅವರಿಗೆ ಸ್ವೀಕರಿಸುವ ಬುದ್ಧಿ ಇರದೇ ಇರುವುದರಿಂದ ಅವ್ರ ತಲೆಯಲ್ಲಿ ಏನಿದೆಯೋ ಅದೇ ಅರ್ಥ ಆಗುತ್ತೆ ಹೊರತು ಇಷ್ಟು ನಾನು ಬಡ್ಕೊಂಡು ಗೀತೆ ಸಾರ್ವಜನಿಕವಾಗಿ ಎಲ್ಲರಿಗೂ ಎಷ್ಟೋ ಕಾಲದಿಂದ ತಲೆ ಒಳಗೆ ಹೋಗ್ತಾನೆ ಇದೆ. ಆದ್ರೂ ಬಹಳ ಜನ ಬಹಳ ರೀತಿಯಲ್ಲಿ ಅದಕ್ಕೆ ತಮ್ಮ ತಮ್ಮ ಮುಖದ ವ್ಯಾಖ್ಯಾನಗಳನ್ನು ಮಾಡಿಕೊಳ್ತಾ ಅವರವರ ಸಾಧನೆಯ ದಾರಿಯನ್ನು ಕಂಡುಕೊಳ್ತಾ ಇದ್ದಾರೆ ಹೊರತು ಕೃಷ್ಣ ಹೇಳಿದ ದಾರಿಯಲ್ಲಿ ಸಾಗ್ಲಿಕ್ಕೆ ಆಗ್ತಾ ಇದೆಯಲ್ಲೋ ಗೊತ್ತಿಲ್ಲ. ಯಾಕೆ ಹಾಗೆ? ಅದಕ್ಕೆ ಹೇಳಿದ, ಸರ್ವಸ್ಯ ಪ್ರಕಾಶ ನ ಅಹಂ, ನಾನು ಎಲ್ಲರಿಗೆ ಪ್ರಕಟಗೊಳ್ಳುವವನಲ್ಲ, ಎಲ್ಲರಿಗೂ ತಿಳಿಸ್ಬೇಕು ಇಲ್ಲ. ಯಾರಿಗ್ ಬೇಕೋ ಅವ್ರು ಬರ್ತಾರೆ. ನಾವು ಒಂದು ಕೆಲಸ ಮಾಡ್ಬೇಕಾದ್ದೇನು ಅಂದ್ರೆ ಅಂತದ್ದೊಂದು ಇದೆ ಅಂತಾನೆ ಗೊತ್ತಿಲ್ಲದವರಿಗೆ ಹೋಗಿ ಹೇಳ್ಬೇಕಾಗತ್ತೆ. ಹೇಳಿದ್ಮೇಲೂ ಅವರು ಅದರ ಬಗ್ಗೆ ಏನು ಆಸಕ್ತಿ ಇಲ್ಲ ಅಥವಾ ಅದರ ಬಗ್ಗೆ ನಮಗೆ ಬೇಕಾಗಿಲ್ಲ ಅನ್ನೋ ಭಾವನೆ ಇರುತ್ತೆ, ಅಲ್ಲಿ ಮತ್ತೆ ಮತ್ತೆ ಹೇರುದ್ರಲ್ಲಿ ಅರ್ಥ ಇಲ್ಲ. ಆದ್ರೆ ತಿಳಿಯದೇ ಇದ್ದಂತಹ ಆ ಆಸಕ್ತಿಯಿಂದ ಅಂತಹ ವಿಷಯಗಳನ್ನ ಪಡ್ಕೊಳ್ಬೇಕು ಅಂತ ಅಪೇಕ್ಷೆ ಪಡ್ತಾ ಇರುವಂತಹ ಮಂದಿಗೆ ತಿಳಿಸ್ಲೇಬೇಕು. ತಿಳಿಸುವಂತದ್ರಿಂದಲೇನೆ ಶಾಸ್ತ್ರದ ಕೊಂಡಿ ಮುಂದುವರಿತಾ ಹೋಗುತ್ತೆ. ಆದ್ರೆ ನಾವು ತಿಳಿಸಿದವ್ರು ಎಲ್ರೂ ಕೂಡ ತಿಳ್ಕೊಳ್ಬೇಕು ಅಂತ ನಮ್ಮಲ್ಲಿ ಹಠ ಇರಬಾರ್ದು. ನಾವು ತಿಳಿಸುವುದು ಅಂತ ಅನ್ನೋದು ಒಂದಾದ್ರೆ ಯಾಕೆ ಇವರೆಲ್ಲ ತಿಳ್ಕೊಳ್ತಾ ಇಲ್ಲ ಅನ್ನುವ ಹಠವು ನಮಗೆ ಬೇಕಿಲ್ಲ. ನನ್ನಿಚ್ಛೆಯಿಂದಲೇನೆ ನಾಹಂ ಸರ್ವಸ್ಯ ಪ್ರಕಾಶ, ಇದು ಕೃಷ್ಣನ ಸ್ಪಷ್ಟವಾದ ಮಾತು. ನಾನು ಎಲ್ರಿಗೂ ಕಾಣಿಸ್ಕೊಳ್ಳುವುದಿಲ್ಲ, ನಾನು ಎಲ್ರಿಗೂ ಅರ್ಥ ಆಗಲ್ಲ, ನಾನು ಎಲ್ರಿಗೂ ಕೂಡ ಅವ್ರ ಮನಸ್ಸಲ್ಲಿ ಉಳಿದು ಇವನು ಅಯ್ಯೋ ಕೃಷ್ಣ ಭಕ್ತಿ ಯಾಕೆ ಹೀಗೆ ಮಾಡ್ತಾ ಇಲ್ಲ, ಇವರೆಲ್ಲ ಯಾಕೆ ವಿರೋಧ ಮಾಡ್ತಾರೆ, ಯಾಕೆ ಕಲ್ಲೆಸಿತಾರೆ, ಯಾಕೆ ಶೂಟ್ ಔಟ್ ಪ್ರಕರಣಗಳಿಂದ ಜಗತ್ತನ್ನ ಅಸ್ಥಿರಗೊಳಿಸ್ಬೇಕು ಅಂತ ಬಯಸ್ತಾರೆ, ಕೇಳ್ಬೇಡಿ, ಅವ್ರು ಇರುದೇ ಹಾಗೆ. ಯಾಕೆಂದ್ರೆ ಯೋಗ ಮಾಯಾ ಸಮಾವೃತ,
ಯೋಗ ಅಂದ್ರೆ ಉಪಾಯ, ಸಮರ್ಥವಾದ ಉಪಾಯ. ಉಪಾಯದಿಂದ ಮಾಯಾ, ತಿಳುವಳಿಕೆ. ಉ- ತಿಳುವಳಿಕೆಯಿಂದ ಕೂಡಿದ ಉಪಾಯದಿಂದ ಕೂಡಿದವನಾಗಿ ನಾನು, ಮಾಯಾ ಅಂದ್ರೆ ಒಂದು ರೀತಿಯಲ್ಲಿ ಆ ಅರಿವು. ಯಾರಿಗ್ ಬೇಕು ಯಾರಿಗ್ ಬೇಡ, ಅವರಿಗೆ ಯೋಗ ಇದೆ ಅಂದ್ರೆ ಆ ಮಾಯಾ ಸಿಗುತ್ತೆ. ಮಾಯಾತು ವಯುನಂ ಪ್ರೋಕ್ತ. ಮಾಯಾ ಅಂದ್ರೆ ಜ್ಞಾನ ಹೌದು, ಮಾಯಾ ಅಂದ್ರೆ ಇಚ್ಛೆ ಹೌದು. ಇಲ್ಲಿ ಇಚ್ಛೆಯೂ ಹೌದು ಒಂದು ಅರ್ಥದಲ್ಲಿ. ಮದಿಚ್ಛಯ ಯೋಗ ಮಾಯಾ ಸಮಾವೃತ ಅಂದ್ರೆ ನನ್ನ ಇಚ್ಛೆಯಿಂದಲೇನೆ ನಾನು ಪ್ರಕಾಶಗೊಳ್ತೇನೆ. ಸಮಾವೃತ ಅಂದ್ರೆ ನಾನು ಇವನಿಗೆ ಕಾಣಿಸಿಕೊಳ್ಬೇಕು ಅನ್ನುವ ಇಚ್ಛೆಯಿಂದ ಕೂಡಿದ್ದೇನೆ. ಆದ್ರಿಂದಾಗಿ ಅವನಿಗೆ ಈ ಭಗವದ್ಯೋಗ ಸಿಗಬೇಕು ಅನ್ನುವ ಇಚ್ಛೆಯಿಂದ ಕೂಡಿದವನಾದ್ರೆ ನಾನು ಪ್ರಕಾಶಗೊಳ್ತೇನೆ. ನನ್ನ ಮಾಯ, ನನ್ನ ಯೋಗದ ಬಗೆಗಿನ ಯೋಚನೆ ಇವನಿಗೆ ನಾನು ಸಿಗಬಾರ್ದು ಅಂತಿದ್ರೆ ಅವನಿಗೆ ಸಿಗಲ್ಲ ನಾನು. ಯಾರಿಗ್ ಸಿಗಲ್ಲ? ಮೂಢನಿಗೆ ನಾನು ಸಿಗಲ್ಲ. ಮೂಢೋಯಂ ನಾಭಿಜಾನಾತಿ ಲೋಕೋ ಮಾಂ ಅಜಂ ಅವ್ಯಯಂ. ಅಯಂ ಮೂಢ ಲೋಕಃ ನಾಭಿಜಾನಾತಿ. ಅವ್ಯಯನಾದ ಅಜನಾದ ನನ್ನನ್ನು ಲೋಕಃ ಮೂಢ ಅಯಂ ನ ಅಭಿಜಾನಾತಿ. ದಡ್ಡರ ದೊಡ್ಡ ಪಡೆ ಗುಡುಗುಡು ಅಂತ ಜೀವನದುದ್ದಕ್ಕೆ ಓಡ್ತಾ ಇರುತ್ತೆ, ಬಿಟ್ರೆ ಅದಕ್ಕೆ ಏನ್ ಬೇಕು ಅಂತಾನೇ ಗೊತ್ತಿಲ್ಲ. ಹೋಗ್ತಾ ಇರುತ್ತೆ ಲೋಕ. ನೀವು ನಿಂತ್ರೆ ಸರಿ, ಹೇಳ್ಕೊಂಡು ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ ಅಂತ ಕೇಳಿದ್ರೆ ಅವರಿಗೂ ಗೊತ್ತಿಲ್ಲ. ಹೋದ್ಮೇಲೆ ನಿಮ್ಗೂ ಅರ್ಥ ಆಗಲ್ಲ ಎಲ್ಲಿಗೆ ಹೋದ್ರಿ ಅಂತ. ಇಂಥ ಸ್ಥಿತಿಯಲ್ಲಿ ಅವರನ್ನೆಲ್ಲ ಅರಿವಿನ ಅಸ್ಥಿರತೆಯಲ್ಲಿ ಇಟ್ಟದ್ದು ನಾನೇ, ಯೋಗಮಾಯ ಸಮಾವೃತ. ಯಾಕಂದ್ರೆ ಅವರಿಗೆ ಇನ್ನೂ ಪಡ್ಕೊಳ್ಳುವ ಒಂದು ಅರ್ಹತೆ ಬಂದಿರುವುದಿಲ್ಲ, ಒಂದು ಯೋಗ್ಯತೆ ಇರುವುದಿಲ್ಲ, ಅಥವಾ ಕಾಲದ ಪಕ್ವತೆ ಇನ್ನು ವ್ಯಕ್ತವಾಗಿರಲ್ಲ. ಆದ್ರಿಂದ ಅವ್ಯಯನಾದ ಹುಟ್ಟದ ನನ್ನ ಬಗೆಗೆ ಮೂಢನಾದವನು ನ ಅಭಿಜಾನಾತಿ. ಆತ್ಮನಃ ಪ್ರಾವೃತಿಂ ಚೈವ. ಪದ್ಮಪುರಾಣದಲ್ಲಿ ಬಂದ ಮಾತನ್ನ ಆಚಾರ್ಯರು ನೆನಪಿಸ್ತಾರೆ. ಮಯೈವ ಮೂಢ ನಾಭಿಜಾನಾತಿ. ದಡ್ಡನಿಗೆ ನಾನೇ ಸಿಗದಂತೆ ಅವನನ್ನ ಅಜ್ಞಾನದ ಆವರಣದಲ್ಲಿ ಇರಿಸಿದ್ದೇನೆ. ಅದನ್ನೇ ಪದ್ಮಪುರಾಣದಲ್ಲಿ ಹೇಳಿದ್ದನ್ನ ಆಚಾರ್ಯರು ನಿರೂಪಿಸ್ತಾ ಇದ್ದಾರೆ. ಆತ್ಮನಃ ಪ್ರಾವೃತಿಂ ಚೈವ ಲೋಕಚಿತ್ತಸ್ಯ ಬಂಧನಂ ಸ್ವಸಾಮರ್ಥ್ಯೇನ ದೇವ್ಯಾಚ ಕುರುತೆ ಚ ಮಹೇಶ್ವರ. ಕುರುತೆ ಸ ಮಹೇಶ್ವರ. ಆತ್ಮನಃ ಲೋಕಚಿತ್ತಸ್ಯ ಬಂಧನಂ ಪ್ರಾವೃತಿಂ ಚೈವ. ಆವರಣ ಮತ್ತು ಬಂಧನ. ಜೀವನಿಗೆ ಲೋಕದ ವ್ಯವಸ್ಥೆಯನ್ನೇ ಸತ್ಯ ಅಂತ ನಂಬಿದ, ಲೋಕಚಿತ್ತ ಅಂದ್ರೆ ಸಾಮಾನ್ಯ ಜನರ ಚಿತ್ತಸ್ಯ ಬುದ್ಧಿಗೆ, ಆತ್ಮನಃ ಜೀವನಿಗೆ ಪ್ರಾವೃತಿಂ ಜ್ಞಾನದ ಆವರಣವನ್ನು, ಬಂಧನಂ ಅದರಿಂದ ಬಂಧನವನ್ನು, ಸ್ವಸಾಮರ್ಥ್ಯೇನ ನನ್ನ ಸಾಮರ್ಥ್ಯದಿಂದ, ದೇವ್ಯಾಚ ಯೋಗಮಾಯ ಅಂತ ನನ್ನ ಮಡದಿ ಇದ್ದಾಳಲ್ಲ, ಯೋಗಮಾಯಾ ಸಮಾವೃತ ಅಂತ ಹಿಂದೆ ಹೇಳಿದ್ರು. ಯಾರದು ಅಂದ್ರೆ ತನ್ನ ಮಡದಿ. ಯೋಗಮಾಯಾ ಸಮಾವೃತ, ತನ್ನ ಮಡದಿಯಾದ ಯೋಗಮಾಯಿಯಿಂದಲೂ ಸೇರಿಸಿ. ಯಾಕಂದ್ರೆ ಅವಳೇ ಸತ್ವರಜಸ್ತಮಸ್ವನ ಗುಣಗಳಿಗೆ ಅಭಿಮಾನಿನಿಯಾಗಿ ಕಾರ್ಯವನ್ನು ನಿರ್ವಹಿಸುವರು. ಇವನು ಸ್ವ ಸಾಮರ್ಥ್ಯದಿಂದ ಯಾವುದೋ ಒಂದು ವಸ್ತುವನ್ನ ತಗೊಂಡು ಅದರಿಂದ ಮಾಡುವುದಲ್ಲ. ಈಗ ಲಕ್ಷ್ಮೀದೇವಿಯ ಸಾಮರ್ಥ್ಯಕ್ಕೂ ಭಗವಂತನ ಸಾಮರ್ಥ್ಯಕ್ಕೂ ಏನ್ ವ್ಯತ್ಯಾಸ ಅಂದ್ರೆ, ಲಕ್ಷ್ಮೀದೇವಿ ಸತ್ವರಜಸ್ತಮಸ್ವನ್ನು ಗುಣಗಳಿಂದ ಆ ಕೆಲಸ ಮಾಡ್ತಾಳೆ, ಭಗವಂತ ಸ್ವ ಸಾಮರ್ಥ್ಯೇನ. ಇದು ಒಂದು ದೇವರಿಗೂ ಲಕ್ಷ್ಮೀ ದೇವಿಗೂ ಇರುವ ವ್ಯತ್ಯಾಸವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯುದ್ಧ ಮಾಡುವಾಗ ಭೀಮಸೇನ ಏನು ಯುದ್ಧಕ್ಕೆ ಸಲಕರಣೆ ಇಲ್ಲ ಅಂದ್ರೂ ಯುದ್ಧ ಮಾಡ್ತಿದ್ದ. ಕರ್ಣ ಬಾಣಗಳ ಮಳೆಯನ್ನ ಸುರಿದ್ರೆ ಅಷ್ಟೂ ಬಾಣಗಳನ್ನ ಒಟ್ಟಾಕಿ ವಾಪಸ್ ಎಸಿತಾನೆ. ಆದ್ರೆ ಒಂದೇ ಒಂದು ತನ್ನ ಮೈಗೆ ಆ ಬಾಣಗಳಿಂದ ಏಟಾಗದಂತೆ ತಪ್ಪಿಸಿಕೊಳ್ತಾನೆ. ವಾಪಸ್ಸು ಅವನು ಮತ್ತೆ ಬಿಡಬೇಕು. ಇಷ್ಟ ಆದ್ಮೇಲೆ ಅವನಿಗೆ ಅರ್ಥ ಆಗ್ಬೇಕಿತ್ತು ಇವನಿಗೆ ಬಾಣ ಬೇಕಾಗಿಲ್ಲ ಅಂತ. ಮತ್ತು ಹೊಡಿಲಿಕ್ಕೆ ಹೊರಟಾಗ ಮರುಕ್ಷಣದಲ್ಲಿ ಭೀಮ ಇಲ್ಲ, ಎಲ್ಲೋದ ಅಂತ ಗೊತ್ತಾಗ್ಲಿಲ್ಲ. ಬಾಣ ತೆಗಿಲಿಕ್ಕೆ ಹೋಗ್ತಾನೆ, ಬತ್ತಳಿಕೆಯಿಂದ ಬಾಣ ಹೊರಗೆ ಬರ್ತಿಲ್ಲ. ನೋಡಿದ್ರೆ ಭೀಮಸೇನ ಅಲ್ಲಿ ನಿಂತಿದ್ದಾನೆ. ಅವನನ್ನು ಎತ್ತಿ ಕೆಳಗೆ ಹಾಕಿ ರಥವನ್ನು ಪುಡಿಗಡ್ತಾನೆ. ಯಾರಿಗೆ ಸ್ವಸಾಮರ್ಥ್ಯದಿಂದ ಶಕ್ತಿಯ ಪ್ರಯೋಗವನ್ನ ಮಾಡ್ಲಿಕ್ಕೆ ಬರುತ್ತೋ ಅದು ಒಂದು ರೀತಿಯ
ಆ ವ್ಯವಸ್ಥೆ. ಇನ್ನೊಂದು, ಅವನತ್ರ ಬಾಣ ಇದ್ರೆ ಮಾತ್ರ ಅವನಿಗೆ ತನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕಾಗುತ್ತೆ. ಬರೀ ತೋಳಿನಿಂದ ಪೆಟ್ಟು ಸಾಯ್ತಾನೆ. ಇದು ದೇವಿಗೆ ಸತ್ವರಜಸ್ತಮಸ್ಸು ಅನ್ನೋ ಗುಣಗಳ ಸಹಕಾರದ ಜೊತೆಗೆ ಅವಳು ಅತ್ಯಂತ ಸಮರ್ಥಳು, ನಿತ್ಯ ಮುಕ್ತಳು, ದೇವರ ಆತ್ಮೀಯಳು ಅಂತಂದ್ಮೇಲೆ ದೇವರ ಅನೇಕ ವ್ಯವಸ್ಥೆಗಳನ್ನ ಅವಳು ಚೆನ್ನಾಗಿ ಬಲ್ಲವಳು. ಆದ್ರೆ ಅವಳು ಆ ವಸ್ತುವಿನ ಮೂಲಕ ಕಾರ್ಯ ಮಾಡ್ತಾಳೆ. ಭಗವಂತ ಸ್ವಸಾಮರ್ಥ್ಯದಿಂದ ಕೆಲಸ ಮಾಡ್ತಾನೆ. ಅವನಿಗೆ ಆ ವಸ್ತು ಇಲ್ಲದೇ ಇದ್ರೂ ಅವನಿಗೆ ಅಜ್ಞಾನ ತರಬೇಕು ಅಂತಿದ್ರೆ ಅವನ ಅಜ್ಞಾನವನ್ನ ತಂದು ಕೊಡ್ತಾನೆ. ಆದ್ರೆ ಲಕ್ಷ್ಮೀದೇವಿ ಅಜ್ಞಾನವನ್ನು ಕೊಡುವಾಗ ಇದೇ ಸತ್ವರಜಸ್ತಮಸ್ಸು ಅನ್ನೋ ಗುಣಗಳನ್ನು ಬಳಸಿಕೊಳ್ತಾಳೆ ಅನ್ನೋದು ಇಷ್ಟು ಅದರ ವ್ಯತ್ಯಾಸವನ್ನ ಹೇಳಿದ್ದು. ಕುರುತೇಸ ಮಹೇಶ್ವರ, ತುಂಬಾ ಆ ಸುಂದರವಾದ ವಿವರಣೆಯನ್ನ ಆಚಾರ್ಯರು ಇಲ್ಲಿ ಕೊಟ್ಟಿದ್ದಾರೆ. ಜೀವನಿಗೆ ಲೋಕದ ವ್ಯವಸ್ಥೆಯೇ ಪ್ರಧಾನ ಅಂತ ಭಾವಿಸಿದವನಿಗೆ ಈ ಅಜ್ಞಾನದ ಬಂಧನ, ಅಜ್ಞಾನದ ಆವರಣ ಮತ್ತು ಆ ಅಜ್ಞಾನವೇ ಬಂಧನ. ಆವರಣ ಆಗಿದ್ದ ತಕ್ಷಣ ಎಲ್ರಿಗೂ ಬಂಧನ ಆಗ್ಬೇಕು ಅಂತಿಲ್ಲ. ಕೆಲವರು ಅಷ್ಟರಲ್ಲೇ ಅದು ಬಂಧನ ಮಾಡ್ತಾ ಇದ್ರು ಕೂಡ ಒಳಗಿಂದೊಳಗೆ ಸಾಧನೆ ಮಾಡ್ತಾ ಇರ್ತಾರೆ, ಹೊರಗೆ ಓಡಾಡಲ್ಲ ಅಷ್ಟೇ. ಆದ್ರೆ ಭಗವಂತನ ಆ ವಿಶೇಷತೆ ಏನು ಅಂದ್ರೆ ಸಿಕ್ಕಿಸಿ ಹಾಕಿ ಅದರಲ್ಲೇ ಅವನನ್ನ ಬಂಧಿಸಿ ಇಡ್ತಾನೆ ಅನ್ನೋದ್ರಿಂದಾಗಿ ಆವೃತ್ತಿಂ ಬಂಧನಂಚೈವ, ಆವೃತ್ತಿ ಮಾಡ್ತಾನೆ, ಅದರಲ್ಲೇ ಕಟ್ಟಿ ಹಾಕ್ತಾನೆ. ಅದು ಸ್ವಸಾಮರ್ಥ್ಯೇನ ಬಂಧನವನ್ನು ಮಾಡುವುದು ತನಗೆ ಸಹಜ ಶಕ್ತಿಯಿಂದ. ಇದು ಒಟ್ಟು ಮೂಢನಾದವನು ನನ್ನನ್ನು ತಿಳಿಯಲ್ಲ. ಯಾಕೆ ಯಾಕೆ ಈ ಜಗತ್ತು ಅರಿವಿನ ದಾರಿದ್ರ್ಯವನ್ನ ಹೊಂದಿದೆ ಅನ್ನೋದಕ್ಕೆ ಒಂದೋ ನಾನೇ ನೇರವಾಗಿ ಅವನಿಗೆ ಅಜ್ಞಾನದ ಬೋನೊಳಗೆ ಹಾಕಿರ್ತೇನೆ, ಅಥವಾ ಸತ್ವರಜಸ್ತಮಸ್ಸು ಅನ್ನುವ ಬಲೆಗಳನ್ನ ಹೆಣೆದು ಬೋನಿನಲ್ಲಿ ಹಾಕೋಳು ದೇವಿ. ಹೀಗೆ ಜ್ಞಾನದ ಕೊರತೆಗೆ ಕಾರಣ ನಾವಿಬ್ರೆ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದನ ಕಶ್ಚನ. ಆ ಯೋಗಮಾಯ ಇದ್ದಾಳಲ್ವಾ, ಜಗತ್ತಿನ ಉಳಿದ ಎಲ್ಲವನ್ನೂ ಬಂಧಿಸಿದವಳು. ಪರಮಾತ್ಮನನ್ನು ಬಂಧಿಸಬಹುದಾ? ಇಲ್ಲ. ಈ ಯೋಗಮಾಯೆ ಜಗತ್ತಿನಲ್ಲಿದ್ದ ಎಲ್ಲವನ್ನು ಬಂಧಿಸಿದ್ರೂ ಕೂಡ ಪರಮಾತ್ಮನನ್ನ ಬಂಧಿಸುವುದಿಲ್ಲ. ಯಾಕೆ ಅಂದ್ರೆ ಸಮತೀತಾನಿ ವರ್ತಮಾನಾನಿ ಚ ಭವಿಷ್ಯಾಣಿ ಚ ಭೂತಾನಿ ಅಹಂ ವೇದ. ನನಗೆ ಎಲ್ಲವೂ ಗೊತ್ತಿದೆ. ಸಮತೀತಾನಿ ನಡೆದು ಹೋದ ಸಂಗತಿ, ವರ್ತಮಾನಾನಿ ನಡೆಯುತ್ತಿರುವ ಸಂಗತಿ, ಹೇ ಅರ್ಜುನ, ಭವಿಷ್ಯಾಣಿ ಮುಂದಾಗುವಂತದ್ದು ಕೂಡ. ಇದು ಗೊತ್ತಿದೆ. ಆದ್ರಿಂದ ಅಜ್ಞಾನದ ಆವರಣ ನನ್ನನ್ನು ಕಾಡುವುದೇ ಸಾಧ್ಯ ಇಲ್ಲ. ನಂಗೆಲ್ಲ ಸ್ಪಷ್ಟ ಕಣ್ಣು ಮುಂದೆ ಇದೆ. ಅಂದ್ರೆ ಮಾಯೆ ನನ್ನನ್ನ ಆವರಿಸಿಲ್ಲ ಅಂತ ಅರ್ಥ. ಹಿಂದೆ ಆವೃತ್ತಿ ಮತ್ತೆ ಬಂಧನ ಅಂತ ಹೇಳಿದ್ರಲ್ವಾ, ಇದರಿಂದ ಏನ್ ಪ್ರಾಬ್ಲಮ್ ಅಂದ್ರೆ ನಮ್ ಕಣ್ ಮುಂದೆನೆ ಸತ್ಯ ಇದ್ರು ನಮ್ಗೆ ಅದು ಅರ್ಥ ಆಗ್ತಾ ಇರಲ್ಲ. ಅವ್ರು ಬಿಡಿಸಿ ಬಿಡಿಸಿ ಹೇಳಿದ್ರು ನಮ್ಗೆ ಇಷ್ಟ ಆಗ್ತಾ ಇರಲ್ಲ. ನಮ್ಗೆ ಅವ್ರು ಬಿಡಿಸಿ ಇಲ್ಲಪ್ಪ ಹಾಗಲ್ಲ, ಹಾಗೆ ತಿಳ್ಕೊಳ್ಬೇಡಿ, ಅದ್ರ ಅಭಿಪ್ರಾಯ ಹಾಗಲ್ಲ ಅಂತ ಹೇಳಿದ್ರು ಅವ್ರದ್ದು ಒಂದೇ ಹಠ. ನಂಗೆ ಗೊತ್ತು, ನಾನ್ ನೋಡಿದ್ದೇನೆ. ಮನುಷ್ಯನ ದೊಡ್ಡ ಪ್ರಾಬ್ಲಮ್ ಏನು ಅಂದ್ರೆ ನಂಗೆಲ್ಲ ಗೊತ್ತು, ನಂಗೆ ಗೊತ್ತು. ಸರ್ವೋಪಿ ಮನ್ಯತೆ ಲೋಕೆ ಆತ್ಮಾನಂ ಬುದ್ಧಿಮತ್ತರಂ. ನನಗೆ ಹೇಳೋರು ಯಾರು? ವಿಜ್ಞಾನಿಗೆ ನನ್ನಷ್ಟು ದೊಡ್ಡ ವಿಜ್ಞಾನಿ ಇಲ್ಲ ಅಂತ ಅನ್ಸುತ್ತೆ. ಅದು ಬಾಯ್ ಬಿಟ್ಟು ಹೇಳ್ಬೇಕಾಗಿಲ್ಲ, ಒಳಗಿಂದ ಅನ್ಸೋದ್ರ ಬಗ್ಗೆ ಹೇಳಿದ್ದು ಮಹಾಭಾರತ. ವೇದವ್ಯಾಸರು ಹೇಳಿದ್ದು ನಾವು ಅದನ್ನು ಹೊರಗಡೆ ತೋರಿಸ್ಬೇಕಾಗಿಲ್ಲ. ನನ್ಗೆ ಗೊತ್ತು ಅನ್ನೋದು ಒಳಗಿನಿಂದ ಪ್ರತಿಯೊಬ್ಬನಿಗೂ ಒಂದು ಅಂಶದಲ್ಲಿ ಇರುತ್ತೆ, ಇದ್ದೇ ಇರುತ್ತೆ. ಅದು ಹಾಗೆ ಇದ್ದೂ ಕೂಡ ಸತ್ಯವೇ ಆಗಿದ್ರೆ ಅದು ಪರಮಾತ್ಮನಲ್ಲಿ ಮಾತ್ರ. ಅದಕ್ಕೆ ಅವನಿಗೆ ಮಾಯೆ ಇಲ್ಲ. ನಮಗೆ ಗೊತ್ತು ಅಂತ ಅನ್ನೋದು ಏನ್ ಗೊತ್ತು ಅಂದ್ರೆ ಗೊತ್ತಿಲ್ಲ ಅನ್ನೋದು ಗೊತ್ತಾಗದಷ್ಟು ಗೊತ್ತು ಅನ್ನುವ ಮಾಯೆ ನಮ್ಮನ್ನ ಆವರಿಸಿಕೊಂಡಿರುತ್ತೆ. ಜ್ಞಾನ ಇದೆ ಅನ್ನುವುದು ಒಂದು ಅಜ್ಞಾನದ ಆವರಣವೇ. ತಿಳಿದೇ ಇದ್ರೂ ತಿಳಿದಿದೆ ಅನ್ನುವ ಮುಸುಕು ಅದು ಯೋಗ ಮಾಯೆಯ ಶಕ್ತಿ. ಆದ್ರೆ ನನಗೆ ಆ ರೀತಿಯಾದ ತಿಳಿಯದೆ ತಿಳಿದಿದೆ ಅನ್ನುವ ಸ್ಥಿತಿ ಇಲ್ಲ. ಯಾಕಂದ್ರೆ ನಾನು ಎಲ್ಲವನ್ನು ತಿಳಿದಿದ್ದೇನೆ, ನನಗೆ ಗೊತ್ತು. ಅದು ನನಗೆ ಕಾರ್ಯರೂಪದಲ್ಲಿ ತರ್ಲಿಕ್ಕೂ ಗೊತ್ತು. ಈಗ ಕೆಲವೊಮ್ಮೆ ನಿಮ್ಗೆ ದೇವರಿಗೆಲ್ಲ ಗೊತ್ತು, ನಿಮ್ಗೆ ಹೆಂಗ್ ಗೊತ್ತು?
ಒಂದು ಅವನೇ ಹೇಳಿದ್ದಾನೆ. ಎರಡನೇದ್ದು, ಇಡೀ ಜಗತ್ತಿನಲ್ಲಿ ಇಷ್ಟೆಲ್ಲ ವ್ಯವಸ್ಥಿತವಾದ ಕರ್ಮಗಳು ನಡೀತಾ ಇದೆ. ಇದರಲ್ಲಿ ನಾವು ನಮಗೆ ಅವ್ಯಯ ಅದು ಅವ್ಯವಸ್ಥೆ ಹಾಗೆ ಹೀಗೆ ಅಂತ ನಾವು ಒಂದಿಷ್ಟು ಬೇಸರ ಮಾಡ್ಕೊಳ್ಬಹುದು. ಆದ್ರೆ ಅನಂತ ಕಾಲದಿಂದ ಅನಂತ ಕಾಲದವರೆಗೆ ನಡೀತಾನೇ ಇದೆ ಈ ಜಗತ್ತಿನ ಸೃಷ್ಟಿಯಲ್ಲಿ, ಏರಿಳಿತಗಳು ಆಗ್ತಾನೆ ಇದೆ. ಆದ್ರೆ ಎಲ್ಲೂ ಕೂಡ ನಾಶವೇ ಆಗಿ ಹೋಯ್ತು ಅನ್ನೋ ಸ್ಥಿತಿ ಇಲ್ಲ. ಮತ್ತೆ ಪ್ರಕಾರ ಹುಟ್ಟತ್ತೆ, ಅಸ್ತಿತ್ವ ಇರುತ್ತೆ, ಮತ್ತೆ ಕಳೆದು ಹೋಗುತ್ತೆ, ಮತ್ತೆ ಹುಟ್ಟತ್ತೆ, ಅಸ್ತಿತ್ವ ಇರುತ್ತೆ, ಕಳೆದು ಹೋಗುತ್ತೆ. ಒಂದು ವಸ್ತುವಿನ ಬಗ್ಗೆ ಸರಿಯಾಗಿ ತಿಳುವಳಿಕೆ ಇದ್ರೆ ಮಾತ್ರ ಅದನ್ನು ಕಾಲಕ್ಕೆ ತಂದು ಕಾಲಕ್ಕೆ ಇರಿಸಿ ಕಾಲಕ್ಕೆ ಮುಗಿತಾಯ ಮಾಡುವಂತ ಕೆಲಸ ಮಾಡುವುದು ಸಾಧ್ಯ. ಆದ್ರಿಂದ ಭೂತಾನಿ ಜೀವಜಾತಗಳು, ಭೂತಾನಿ ಪಂಚಭೂತಗಳು, ಹುಟ್ಟಿದ್ದು, ಹುಟ್ಲಿಕ್ಕಿರುವಂಥದ್ದು, ಹುಟ್ಟುತ್ತಾ ಇರುವಂಥದ್ದು ಎಲ್ಲವನ್ನು ನಾನು ತಿಳಿದಿದ್ದೇನೆ. ಯೋಗ ಮಾಯೆಗೆ ಇದೆಲ್ಲ ಗೊತ್ತಿದೆಯಾ ಅಂದ್ರೆ ಗೊತ್ತಿದೆ. ಹಾಗಾದ್ರೆ ಅವಳು ಸಮಾನ ಆದ್ಲಲ್ವಾ? ಮಾಂತು ವೇದನ ಕಷ್ಟನ. ಆದ್ರೆ ಅವಳು ನನ್ನನ್ನು ತಿಳ್ಕೊಂಡಿಲ್ಲ ಪೂರ್ತಿ. ನಿಮ್ಮೆಲ್ರಿಗಿಂತ ಚೆನ್ನಾಗಿ ತಿಳ್ಕೊಂಡಿದ್ದಾಳೆ, ಆದ್ರೆ ನನ್ನನ್ನು ಪೂರ್ತಿ ತಿಳ್ಕೊಂಡಿಲ್ಲ ಅಷ್ಟೇ. ನಿಮ್ಗಿಂತ ಅವಳು ಸಿಕ್ಕಾಪಟ್ಟೆ, ನಿಮ್ಮ ನಡುವಿನ ಅಂತರವನ್ನ ಹೇಳಲಿಕ್ಕೆ ಶಬ್ದಗಳೇ ಇಲ್ಲ. ನನ್ನ ನಡುವಿನ ಅವಳ ನಡುವಿನ ಅಂತರವೂ ಹಾಗೆ, ಹೇಳಲಿಕ್ಕೆ ಶಬ್ದವೇ ಇಲ್ಲ. ಆದ್ರೂ ನಿಮ್ಗೆ ಅವಳ ಅಂತರ ತುಂಬಾ ದೊಡ್ಡದು, ನನಗೆ ಆ ಅರ್ಥದಲ್ಲಿ ನಿಮಗಿಂತ ಅವಳ ಅಂತರ ಚಿಕ್ಕದು. ಹಾಗಾಗಿ ಅವಳು ನನ್ನನ್ನು ತಿಳಿದಿಲ್ಲ ಅನ್ನೋದೊಂದು ಬಿಟ್ರೆ, ತಿಳಿದು ತಿಳಿದು ತಿಳಿಯಾದ ಹಾಗೆ ಒಲಿದೆಯಾತ ಕಮ್ಮಲಕುಮಿ ವಾಸುದೇವಗೆ ಅಂತ ಹೇಳುವಾಗ, ದೇಶತಃ ಕಾಲತಃ ತಿಳಿದು ತಿಳಿದು ಜ್ಞಾನದಿಂದ ಇನ್ನೂ ಮಾಂತು ವೇದನ ಕಷ್ಟನ ತಿಳಿಯದೇ ಇದ್ದದ್ರಿಂದಾಗಿ ಭಗವಂತನಿಗೆ ಯೋಗ ಮಾಯೆ ಅನ್ನುವುದು ಆವರಿಸಿಕೊಳ್ಳಿಕ್ಕೆ, ಆವೃತ್ತಿ ಹೊಂದಲಿಕ್ಕೆ ಅಥವಾ ಬಂಧನದಲ್ಲಿ ಇರಿಸಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಸತ್ವರಜಸ್ತಮಸ್ಸು ಅನ್ನೋ ಗುಣಗಳಿಗೆ ಬದ್ಧತೆ ಇದ್ದಾಗಲಷ್ಟೇ ಯೋಗ ಮಾಯಿ ಒಂದು ವಸ್ತುವನ್ನ ಬಂಧಿಸ್ತಾಳೆ ಅಥವಾ ಅದನ್ನ ಆವರಣದೊಳಗೆ ಇರಿಸ್ತಾಳೆ. ನನಗೆ ಆವರಣ ಇಲ್ಲ. ಯಾಕೆ ಅಂದ್ರೆ ನನಗೆ ಎಲ್ಲದರ ಬಗ್ಗೆಯೂ ತಿಳಿಯು ಸ್ಪಷ್ಟವಾಗಿದೆ, ಮತ್ತೆ ಅದು ಮಧ್ಯದಲ್ಲೆಂದೂ ನಷ್ಟವಾಗುವುದಿಲ್ಲ. ನನ್ನನ್ನು ಮತ್ತೆ ಯಾರೂ ಕೂಡ ಸ್ಪಷ್ಟವಾಗಿ ತಿಳಿದಿಲ್ಲ. ತಿಳಿಲಿಕ್ಕೆ ಅಂದ್ರೆ ಪೂರ್ಣವಾಗಿ ಚೂರಿಗೆ ನಮ್ಗೆ ಗೊತ್ತಾಯ್ತಲ್ಲ ದೇವರಿಗೆ. ನಮ್ಗೀಗ ಏನ್ ಗೊತ್ತಾಯ್ತು? ದೇವರಿಗೆ ಭೂತ ಭವಿಷ್ಯತ್ತು ವರ್ತಮಾನಗಳ ಬಗ್ಗೆ ಗೊತ್ತಿದೆ, ಅವನ ಬಗ್ಗೆ ಯಾರಿಗೆ ಗೊತ್ತಿಲ್ಲ ಅಂತ ಒಂದು ಗೊತ್ತಾಯ್ತಲ್ವಾ? ಇಷ್ಟು ಗೊತ್ತಾಗುತ್ತೆ. ಆದ್ರೆ ಅವನಿಗೆ ಭೂತಗಳಲ್ಲಿ ಏನೇನಿದೆ, ಭವಿಷ್ಯದಲ್ಲಿ ಏನೇನಿದೆ ಅಂತ ಏನೇನು ಗೊತ್ತಾಯ್ತು ಅಂತ ನಮ್ಗೆ ಗೊತ್ತಾಗಲ್ಲ. ನಮಗೆ ಜನರಲ್ ಆಗಿ ಭೂತ ಭವಿಷ್ಯ ವರ್ತಮಾನಗಳ ಪ್ರತಿಯೊಂದು ಜಡ ಚೇತನಗಳ ಪ್ರಪಂಚದ ಅಸ್ತಿತ್ವದ ಕುರಿತಾದ ತಿಳುವಳಿಕೆ ನಿರಂತರ ಇದ್ದೇ ಇರುತ್ತೆ ಅಂತ. ಹೀಗೆ ಸಾಮಾನ್ಯ ಆಕಾರದಲ್ಲಿ ಭಗವಂತನ ತಿಳುವಳಿಕೆ ಎಲ್ರಿಗೂ ಇದೆ. ಇಲ್ಲಾಂದ್ರೆ ಈ ಮಾತಿಗೆ ಅರ್ಥವೇ ಇಲ್ಲ. ಮಾಂತು ವೇದನ ಕಷ್ಟನೋ, ಬಹಳ ಜನ ಹಾಗರ್ಥ ಹೇಳ್ತಾರೆ. ಯಾರಿಗೂ ಅವನ ಬಗ್ಗೆ ಗೊತ್ತಾಗ್ಲಿಕ್ಕೆ ಸಾಧ್ಯವೇ ಇಲ್ಲ, ಅವನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅದನ್ನೇ ನಾವು ಅನಿರ್ವಚನೀಯ ಅಥವಾ ಅದು ಅದ್ವೈತಂ ಪರಮಾರ್ಥತಃ ಅಂತ ನಾವು ಅದಕ್ಕೆ ಹೇಳುದು ಅಂತ ಹೇಳ್ತಾರೆ. ಶ್ಲೋಕದ ಸಾಮಾನ್ಯ ನಿಯಮಕ್ಕೆ ಭಂಗ ಅದು. ನಚಮ ಮಾಯಾ ಬಧ್ನಾತಿ ವೇದೇತಿ ನ ಕಶ್ಚನ ಅತಿ ಸಮರ್ಥೋಪಿ ಸ್ವಸಾಮರ್ಥ್ಯಾತ್ ಭಗವಂತಂ ವೇದ. ಎಷ್ಟು ಸಮರ್ಥನಾಗಿದ್ರು ಕೂಡ ಸ್ವಸಾಮರ್ಥ್ಯದಿಂದ ಭಗವಂತನನ್ನು ತಿಳಿಲಿಕ್ಕೆ ಸಾಧ್ಯ. ನಮ್ಗೆ ಈಗ ದೇವ್ರ ಬಗ್ಗೆ ಇಷ್ಟು ಗೊತ್ತಾಯ್ತಲ್ವಾ? ಅವನೆಲ್ಲವನ್ನು ತಿಳಿದಿದ್ದಾನೆ, ಅವನನ್ನು ಯಾರು ತಿಳಿದಿಲ್ಲ ಅನ್ನೋದು ಗೊತ್ತಾಯ್ತಲ್ಲ. ಇದು ಗೊತ್ತಾದದ್ದು ಹೇಗೀಗ? ಅವನೇ ಆ ಶ್ಲೋಕದಲ್ಲಿ ನಮಗೆ ಬಿಡಿಸಿ ಹೇಳಿ ಅದರ ಅರ್ಥಾನುಸಂಧಾನಕ್ಕೆ ಬೇಕಿರುವ ಒಂದು ಗುರು ಪರಂಪರೆಯನ್ನು ನಮಗೆ ಕೊಟ್ಟದ್ರಿಂದ ಈಗ ಇದನ್ನು ಓದಿದಾಗ ಇದು ಅರ್ಥ ಆಯ್ತು. ಅವನು ವೇದವ್ಯಾಸ ರೂಪದಿಂದ ನಮಗೆ ಈ ಶ್ಲೋಕವೇ ಕೊಡದೇ ಇದ್ರೆ, ಅಥವಾ ಈ ತರದ ಇನ್ಯಾವುದೇ ವಾಕ್ಯಗಳು ಬರುವಂತದ್ದಿದ್ರು ಅದನ್ನ ಪ್ರಕಟಪಡಿಸದೇ ಇದ್ರೆ ನಮ್ಗೆ ಹೆಂಗ್ ಗೊತ್ತಾಗ್ತಿತ್ತು? ಸ್ವಸಾಮರ್ಥ್ಯದಿಂದ ಜಗತ್ತಿನಲ್ಲಿ ಎಷ್ಟು ಅತಿ ಸಾಮರ್ಥ್ಯವಂತ ಆದ್ರೂ ಕೂಡ ತನ್ನ ಸಾಮರ್ಥ್ಯದಿಂದ ಜಗತ್ತಿನ ವಿಷಯವನ್ನಾಗ್ಲಿ ಪರಮಾತ್ಮನ ವಿಷಯವನ್ನಾಗ್ಲಿ ಅರಿವು ಅನ್ನೋದು ತನ್ನಿಂದ ತಾನೇ ಯಾರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಭಗವದ್ ಅನುಗ್ರಹ, ಗುರು ಅನುಗ್ರಹ ಬೇಕೇ ಬೇಕು ಅನ್ನೋದು ಒಟ್ಟು ನಮಗೆ ಈ ಶ್ಲೋಕಗಳಲ್ಲಿ ಕಂಡ ಸಂಗತಿ. ಮತ್ತು ಕೆಲವು ನಮ್ಮೊಳಗಿರುವ ಹೊರಗಿನ ಚಟುವಟಿಕೆ ಆಯಿತು, ಮನಸ್ಸಿನ ಒಳಗಣ ವ್ಯವಸ್ಥೆ ಯಾರು ನಡೆಸ್ತಾರೆ ಅನ್ನುವ ಪ್ರಶ್ನೆಗೆ ಮುಂದಿನ ಶ್ಲೋಕ ಉತ್ತರ ಕೊಡುತ್ತೆ. ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಶ್ರೀ ಹರಿಪ್ರಿಯತಾಂ ಶ್ರೀ ಕೃಷ್ಣ ಅರ್ಪಿತಾಂ ಅಸ್ತು.